ಲೆಟ್ಸ್ ಮೇಕ್ ಪಿಜ್ಜಾ. ಮನೆಯಲ್ಲೇ ರುಚಿಕರವಾದಂಥ ಆರೋಗ್ಯವಾದಂಥ ಹೋಮ್ ಮೇಡ್ ಪಿಜ್ಜಾನ ಮಾಡೋದು ತುಂಬಾ ಸುಲಭ. ಇದನ್ನು ಮಾಡೋದಕ್ಕೆ ಒಂದು 400 ಗ್ರಾಮಷ್ಟು ಮೈದಾ ಅಥವಾ 400 ಗ್ರಾಮಷ್ಟು ಗೋಧಿ ಹಿಟ್ಟನ್ನು ತಗೊಳ್ಳಿ. ಇದರೊಟ್ಟಿಗೆ ಒಂದು 10 ಗ್ರಾಮಷ್ಟು ಸಕ್ಕರೆ, 1 ಟೇಬಲ್ ಸ್ಪೂನಷ್ಟು ಉಪ್ಪು, ಹಾಗೆ ಒಂದು 10 ಗ್ರಾಮಷ್ಟು ಡ್ರೈ ಈಸ್ಟ್, ಇದಿಷ್ಟನ್ನು ಹಾಕ್ಕೊಂಡು ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ. ಇದಕ್ಕೆ ಒಂದು 40 ml ಅಷ್ಟು ನೀರು ಹಾಗೆ ಒಂದು 40 ml ಅಷ್ಟು ಹಾಲನ್ನು ಕೂಡ ಸೇರಿಸ್ಕೊಂಡು ಒಂದು ಹಿಟ್ಟಿನ ಅದಕ್ಕೆ ತಂದ ಮೇಲೆ ಒಂದು 60 ಗ್ರಾಮಷ್ಟು ಬೆಣ್ಣೆನ ಸೇರಿಸ್ಕೊಂಡು ಚೆನ್ನಾಗಿ ಮೆತ್ತಗಾಗೋ ತನಕ ನೀವು ಇದನ್ನು ನಾದ್ಕೋಬೇಕು. ಇದಿಷ್ಟು ಚೆನ್ನಾಗಿ ಮೆತ್ತಗಾದ್ಮೇಲೆ ಒಂದು ಬಟ್ಲಲ್ಲಿ ಎಣ್ಣೆನ ಸವರಿ ಇದನ್ನು ರೆಡಿ ಮಾಡಿರೋದನ್ನು ಅದರಲ್ಲಿಟ್ಟು ಒಂದು ಕ್ಲಿಂಗ್ ರ್ಯಾಪ್ ಹಾಕಿ ಒಂದು ಎಲ್ಲಾದರೂ ಬೆಚ್ಚಗಿರೋ ಜಾಗದಲ್ಲಿ ಒಂದು ಅರ್ಧ ಗಂಟೆ ರೆಸ್ಟ್ ಮಾಡೋದಕ್ಕೆ ಬಿಟ್ಮೇಲೆ ಇದು ಸೈಜಲ್ಲಿ ಡಬಲ್ ಆಗುತ್ತೆ. ಸೊ ಅದಾದಮೇಲೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಅದನ್ನು ಕಟ್ ಮಾಡಿಕೊಂಡು ಎಷ್ಟು ದೊಡ್ಡ ಪಿಜ್ಜಾ ಮಾಡ್ಕೋಬೇಕು ಅದನ್ನು ಚಪಾತಿ ಹಿಟ್ಟಿನ ಹದಕ್ಕೆ ತಗೊಂಡು ಅದನ್ನು ಚಪಾತಿ ಥರ ಲಟ್ಟಿಸ್ಕೊಂಡು ಒಂದು ಬೇಕಿಂಗ್ ಟ್ರೇಗೆ ಹಾಕ್ಕೊಳ್ಳಿ. ಫೋಕಲ್ಲಿ ಅದನ್ನು ಚುಚ್ಚಿದ್ರೆ ಒಂದು ಸ್ವಲ್ಪ ಹೋಲ್ಸ್ ಮಾಡಿದರೆ ಅದು ಉಬ್ಬೋದಿಲ್ಲ. ಇದಿಷ್ಟ ಆದಮೇಲೆ ಮನೆಯಲ್ಲೇ ಮಾಡಿರುವಂಥ ಪಿಜ್ಜಾ ಸಾಸನ್ನು ಹಾಕ್ಕೊಳ್ಳಿ. ಅದ್ರ ಮೇಲೆ ಮೊಜರೆಲ್ಲಾ ಚೀಸ್ ಸ್ಪ್ರೆಡ್ ಮಾಡಿ ನಿಮಗೆ ಇಷ್ಟ ಬಂದಿರುವಂತಹ ನಿಮ್ಮ ಫೇವ್ರೆಟ್ ಟಾಪಿಂಗ್ಸ್ನ ಅಂತ ಖಂಡಿತವಾಗ್ಲೂ ನೀವು ಎಲ್ಲವನ್ನು ಹಾಕ್ಕೋಬೋದು. ಇದಿಷ್ಟು ಹಾಕಿದ ಮೇಲೆ ಪ್ರೀ ಹೀಟ್ ಮಾಡಿರುವಂಥ ಅವನ್ನಲ್ಲಿ ಇದನ್ನು 200 ಡಿಗ್ರಿ ಸೆಂಟಿಗ್ರೇಡಲ್ಲಿ ಒಂದು 15ರಿಂದ 20 ನಿಮಿಷ ಇದನ್ನು ಬೇಕ್ ಮಾಡೋಕ್ಕೆ ಇಟ್ಟರೆ ಮನೆಯಲ್ಲೇ ಟೇಸ್ಟಿಯಾದಂತಹ ಹೋಮ್ ಮೇಡ್ ಪಿಜ್ಜಾ ರೆಡಿ ಆಗುತ್ತೆ. ಮಾಡ್ಕೊಳ್ಳಿ. ಪ್ರೀ ಹೀಟ್ ಮಾಡೋದಕ್ಕೆ ನೀವು ಅವನ್ನು ಒಂದು 150 ಅಥವಾ 180 ಡಿಗ್ರಿ ಸೆಂಟಿಗ್ರೇಡಲ್ಲಿ ಒಂದು 5ರಿಂದ 10 ನಿಮಿಷ ಮುಂಚೆನೇ ಕನ್ವೆಕ್ಷನ್ ಮೋಡಲ್ಲಿ ಅಥವಾ OTGಯಲ್ಲಿ ನೀವು ರೆಡಿ ಮಾಡಿ ಇಟ್ಕೋಬೇಕಾಗತ್ತೆ. ಇದರ ಕಂಪ್ಲೀಟ್ ಡೀಟೇಲ್ಡ್ ವಿಡಿಯೋ ಹೇಗೆ ಮಾಡೋದು ಅನ್ನೋದನ್ನು ನನ್ನ ಯೂಟ್ಯೂಬ್ ವಿಡಿಯೋದಲ್ಲಿದೆ. ಯೂಟ್ಯೂಬ್ ವಿಡಿಯೋದ ಒಂದು ಲಿಂಕನ್ನು ಬಯೋದಲ್ಲಿ ಕೊಟ್ಟಿದ್ದೀನಿ, ಅದನ್ನು ನೋಡೋದನ್ನು ಮರಿಬೇಡಿ. ಮನೆಯಲ್ಲೇ ಪಿಜ್ಜಾ ಸಾಸ್ ಮಾಡೋದು ಹೇಗೆ ಅನ್ನೋದರ ವಿಡಿಯೋನ ನಾನು ನೆಕ್ಸ್ಟ್ ಇದಾದಮೇಲೆ ಅಪ್ಲೋಡ್ ಮಾಡ್ತೀನಿ. ಅದನ್ನು ಕೂಡ ನೋಡಿ ಟ್ರೈ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಾಮೆಂಟಲ್ಲಿ ತಿಳಿಸಿ.